ಈ ವರ್ಷ ಕ್ವಶನ್ ಪೇಪರ್ ಪ್ಯಾಟರ್ನ್ ಸ್ವಲ್ಪ ಬದಲಾವಣೆ ಆಗಿದೆ. ಸೊ ಯಾವ ತರ ಪ್ರಶ್ನೆಗಳು ಬರ್ತವೆ? ಸೊ ಫಸ್ಟ್ ನಿಮಗೆ ಪಾರ್ಟ್ ಎ ಇರ್ತದೆ. ಪಾರ್ಟ್ ಎ ಅಲ್ಲಿ 20 ಮಾರ್ಕ್ಸ್ ಇರ್ತವೆ. ಸೊ ಅದರಲ್ಲಿ ಎರಡು ಪಾರ್ಟ್ಸ್ ಗಳಾಗಿರ್ತವೆ. ಮೊದಲ 15 ಪ್ರಶ್ನೆಗಳು MCQ, ಮುಂದಿನ 5 ಪ್ರಶ್ನೆಗಳು ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ತವೆ. ಸೊ ಮಾಡಲ್ ಕ್ವಶನ್ ಪೇಪರ್ ಪ್ರಕಾರ ನಾವು ಹೋದಾಗ ಇಲ್ಲಿ ನೋಡಿ, ಮೊದಲ ಪ್ರಶ್ನೆಗಳು ಅಥವಾ ಪಾರ್ಟ್ ಎ ದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. MCQಗಳು ಯಾವ್ಯಾವ ಚಾಪ್ಟರ್ ಲೇ ಬರ್ತಾವೆ ನೋಡಿ. ಮೊದಲ ಪ್ರಶ್ನೆ ಮತ್ತು ಎರಡನೇ ಪ್ರಶ್ನೆ ಎರಡೂ ಕೂಡ ಸೆಟ್ಸ್ ಮೇಲೆ ಬರೋ ಚಾನ್ಸ್ ಇದೆ. ಓಕೆ, ಸೆಟ್ಸ್ ಮತ್ತು ಸೆಟ್ಸ್ ಮೇಲೆನೆ ಎರಡನೇ ಪ್ರಶ್ನೆ ಬರೋ ಚಾನ್ಸ್ ಕೂಡ ಇದೆ. ಮೂರು ಪ್ರಶ್ನೆ ಇರತಕ್ಕಂಥದ್ದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮೂರನೇ ಪ್ರಶ್ನೆ ಬರ್ತಕ್ಕಂಥದ್ದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ 4 ಮತ್ತು 5 ಪ್ರಶ್ನೆಗಳು ಏನೇ ಇಂಡಿಕೇಟ್ ಮಾಡ್ತವೆ ಅಂದ್ರೆ ಇದು ಕಾಂಪ್ಲೆಕ್ಸ್ ನಂಬರ್ ಮೇಲೆ ಬರುತ್ತೆ, ಇದು ಲೀನಿಯರ್ ಇನ್ಇಕ್ವಾಲಿಟೀಸ್. 5ನೇ ಪ್ರಶ್ನೆ ಬರ್ತಕ್ಕಂಥದ್ದು ಲೀನಿಯರ್ ಇನ್ಇಕ್ವಾಲಿಟೀಸ್. ಪ್ರಶ್ನೆ ಸಂಖ್ಯೆ 6 ಆಫ್ ಕೋರ್ಸ್ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಮೇಲೆ ಬರುತ್ತೆ. ಅದಾದ ನಂತರ ಬರ್ತಕ್ಕಂಥ ಚಾಪ್ಟರ್ ಬೈನೋಮಿಯಲ್ ಥಿಯರಮ್ ಆಗಿರೋದ್ರಿಂದ 7ನೇ ಪ್ರಶ್ನೆ ಬೈನೋಮಿಯಲ್ ಥಿಯರಮ್ ಮೇಲೆ ಬರುತ್ತೆ. ಇನ್ನು 8ನೇ ಪ್ರಶ್ನೆ ಸೀಕ್ವೆನ್ಸ್ ಅಂಡ್ ಸೀರೀಸ್. ಸೀಕ್ವೆನ್ಸ್ ಅಂಡ್ ಸೀರೀಸ್ ಮೇಲೆ ಬರ್ತಕ್ಕಂಥದ್ದು. 9ನೇ ಪ್ರಶ್ನೆ ಸೀಕ್ವೆನ್ಸ್ ಅಂಡ್ ಸೀರೀಸ್ ಆದ ನಂತರ ಬರೋ ಚಾಪ್ಟರ್ ಯಾವ್ದು ನಿಮ್ದು? ಸ್ಟ್ರೇಟ್ ಲೈನ್ಸ್. ಸೊ ಸ್ಟ್ರೇಟ್ ಲೈನ್ಸ್ ಮೇಲೆ 9ನೇ ಪ್ರಶ್ನೆ ಬರುತ್ತೆ, ಸ್ಟ್ರೇಟ್ ಲೈನ್ಸ್. ಇನ್ನು 10ನೇ ಪ್ರಶ್ನೆ ಬಂದ್ಬಿಟ್ಟು ಕೋನಿಕ್ ಸೆಕ್ಷನ್. ಸೊ ಸ್ಟ್ರೇಟ್ ಲೈನ್ ಆದ ನಂತರ ಬರೋ ಚಾಪ್ಟರ್ ಕೋನಿಕ್ ಸೆಕ್ಷನ್. ಸೊ ಆಲ್ಮೋಸ್ಟ್ ಇಲ್ಲಿ ಪ್ರತಿ ಚಾಪ್ಟರ್ ಮೇಲೆ ರಿಲೇಷನ್ ಅಂಡ್ ಫಂಕ್ಷನ್ ಒಂದನ್ನು ಹೊರತುಪಡಿಸಿ ಸೊ ಎರಡನೇ ಪ್ರಶ್ನೆಯನ್ನು ರಿಲೇಷನ್ ಅಂಡ್ ಫಂಕ್ಷನ್ ಅಂತ ಕೂಡ ಅನ್ಕೋಬಹುದು. ಸೊ ಪ್ರತಿಯೊಂದು ಚಾಪ್ಟರ್ ಮೇಲೆ ಇಲ್ಲಿ ಏನ್ ಬರ್ತಾ ಇದೆ? ಪ್ರಶ್ನೆಗಳು ಬರ್ತಾ ಇದೆ. ರಿಲೇಷನ್ ಅಂಡ್ ಫಂಕ್ಷನ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಬರುತ್ತೆ. 11ನೇ ಪ್ರಶ್ನೆ ಕೂಡ ಕೋನಿಕ್ ಸೆಕ್ಷನ್ ಮೇಲೇನೆ ಇದೆ, CS ಅಂತ ಹೇಳಬಹುದು, ಕೋನಿಕ್ ಸೆಕ್ಷನ್. 12ನೇ ಪ್ರಶ್ನೆ ಮತ್ತು 13ನೇ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 12 ಇಂಟ್ರೊಡಕ್ಷನ್ ಟು 3D. ಇಂಟ್ರೊಡಕ್ಷನ್ ಟು 3D ಮೇಲೆ ಪ್ರಶ್ನೆ ಸಂಖ್ಯೆ 12 ಬರುತ್ತೆ. 13, 14, 15 ಇನ್ನು 3 ಪ್ರಶ್ನೆಗಳಿದಾವೆ. ಉಳಿದಿರತಕ್ಕಂತ ಚಾಪ್ಟರ್ಗಳು ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ 13ನೇ ಪ್ರಶ್ನೆ ಬರ್ತಕ್ಕಂಥದ್ದು. ಸ್ಟ್ಯಾಟಿಸ್ಟಿಕ್ಸ್ ಮೇಲೆ 14ನೇ ಪ್ರಶ್ನೆ ಬರುತ್ತೆ. ಪ್ರೊಬ್ಯಾಬಿಲಿಟಿ ಮೇಲೆ 15ನೇ ಪ್ರಶ್ನೆ ಬರ್ತಕ್ಕಂಥದ್ದು. ಇಲ್ಲಿ ನೀವು ಸ್ವಲ್ಪ ಗಮನ ಇಟ್ಟು ನೋಡ್ರಿ, ಕೋನಿಕ್ ಸೆಕ್ಷನ್ ಅಲ್ಲಿ ಮಾತ್ರ ರಿಪೀಟ್ ಇದೆ. MCQ 2 ಕೋನಿಕ್ ಸೆಕ್ಷನ್ ಅಲ್ಲಿ ಬರುತ್ತೆ, 2 ಸೆಟ್ಸ್ ಅಲ್ಲಿ ಬರುತ್ತೆ. ಇನ್ನು ಯಾವ ಚಾಪ್ಟರ್ ಅಲ್ಲಿ ಬರಲ್ಲ MCQ ಅಂತ ನೋಡಿದಾಗ ರಿಲೇಷನ್ ಅಂಡ್ ಫಂಕ್ಷನ್ ಅನ್ನೋ ಒಂದು ಚಾಪ್ಟರ್ ಅಲ್ಲಿ MCQ ಬರೋದಿಲ್ಲ. ಆಲ್ಮೋಸ್ಟ್ ಅದನ್ನು ಹೊರತುಪಡಿಸಿ ಎಲ್ಲಾ ಚಾಪ್ಟರ್ ಅಲ್ಲಿ MCQ ಕವರ್ ಆಗಿದೆ. ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಯಾವುದು ಬರುತ್ತೆ? ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ನೋಡಿ, ಮೊದಲನೇ ಪ್ರಶ್ನೆ ಬರ್ತಕ್ಕಂಥದ್ದೇ ರಿಲೇಷನ್ ಅಂಡ್ ಫಂಕ್ಷನ್ ಮೇಲೆ. ಯಾಕೆ ರಿಲೇಷನ್ ಅಂಡ್ ಫಂಕ್ಷನ್ ಮೇಲೆ ಅಂದ್ರೆ ಇಲ್ಲಿ ರಿಲೇಷನ್ ಅಂಡ್ ಫಂಕ್ಷನ್ ಮೇಲೆ MCQ ಇಲ್ಲ. ಆ ಕಾರಣದಿಂದ ಮೊದಲನೇ ಪ್ರಶ್ನೆ ಇಲ್ಲಿ ರಿಲೇಷನ್ ಅಂಡ್ ಫಂಕ್ಷನ್ ಮೇಲೆ ಬರುತ್ತೆ. ಅದಾದ ನಂತರ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮೇಲೆ ಬರುತ್ತೆ. ನೋಡಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಒಂದು ದೊಡ್ಡ ಚಾಪ್ಟರ್, ಹೈ ವೇಟೇಜ್ ಚಾಪ್ಟರ್, ಬಟ್ ಇಲ್ಲಿ ಕೇವಲ ಒಂದು MCQ ಕೊಟ್ಟಿದ್ದಾರೆ. ಆ ಕಾರಣದಿಂದ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ ಇಲ್ಲಿ. 18ನೇ ಪ್ರಶ್ನೆ ಬಂದು ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್. ಸೊ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಕೂಡ ಒಂದು ವೆಲ್ weightage ಇರುವಂತ ಚಾಪ್ಟರ್. ಹಿಯರ್ ದೇ ಹ್ಯಾವ್ ಗಿವನ್ ಓನ್ಲಿ ಒನ್ ಕ್ವೆಶ್ಚನ್, ದಟ್ ಈಸ್ ವೈ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಮೇಲೆ. 19, 20 ಸ್ಟ್ರೇಟ್ ಲೈನ್ಸ್. ಸ್ಟ್ರೇಟ್ ಲೈನ್ಸ್ ಮೇಲೆ 19ನೇ ಪ್ರಶ್ನೆ ಮತ್ತು 20ನೇ ಪ್ರಶ್ನೆ ಏನ್ ಬರುತ್ತೆ? ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಮೇಲೆ. ಇವು ಕೂಡ ಹೈ ವೇಟೇಜ್ ಇರುವಂತ ಚಾಪ್ಟರ್ಗಳು. ಸೊ ಆ ಕಾರಣದಿಂದ ಇಲ್ಲಿ ಬರ್ತಾವೆ MCQ. ನೋಡಿ, ರಿಲೇಷನ್ ಅಂಡ್ ಫಂಕ್ಷನ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್, ಸ್ಟ್ರೇಟ್ ಲೈನ್ಸ್, ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್. ಈ 5 ಪ್ರಶ್ನೆಗಳ ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತವೆ. ಅವ್ನು ನೀವು ಪರ್ಫೆಕ್ಟ್ ಆಗಿ ಮಾಡ್ಕೋಬೇಕು. MCQ ಗಳು ಇವುಗಳಲ್ಲಿ ಬರ್ತವೆ. ಸೊ MCQ ನು ಎಲ್ಲಾ ಚಾಪ್ಟರ್ ಇಂದ ಮಾಡ್ಕೊಂಡ್ಬಿಡಿ. ಅದು ಅಟ್ ಲೀಸ್ಟ್ 10, 15 ಕ್ವಶನ್ಸ್ ಗಳನ್ನ ಕವರ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿಂದ ಓದ್ಬೇಕಂತ ಬೇಕಾದ್ರೆ NCERT ಎಕ್ಸಾಂಪಲರ್ ಬುಕ್ ಇಂದ ಓದಿ, ಅಥವಾ ನೀವು ಹಳೆಯ 1 ಮಾರ್ಕ್ ಕ್ವಶನ್ಸ್ ಗಳು, ಹಳೆಯ ಕ್ವಶನ್ಸ್ ಪೇಪರ್ ಗಳನ್ನ ರೆಫರ್ ಮಾಡ್ತಾ ಇದ್ರೆ 1 ಮಾರ್ಕ್ ಕ್ವಶನ್ಸ್ ಗಳು ಏನಿದಾವೆ ಅವುಗಳನ್ನ ಮತ್ತೆ 2 ಮಾರ್ಕ್ ಕ್ವಶನ್ಸ್ ಗಳನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಂಡ್ಬಿಟ್ರೆ ಅದರಿಂದಲೇ MCQ ಜನರೇಟ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಇನ್ನು ನಿಮಗೆ ಇಷ್ಟ ಆದ ನಂತರ ಪಾರ್ಟ್ ಬಿ ಬರುತ್ತೆ. ಸೊ ಇದು ಫಸ್ಟ್ ಪಾರ್ಟ್ ಎ ಕಂಪ್ಲೀಟ್ ಆಯ್ತು. ಪಾರ್ಟ್ ಬಿ ಅಲ್ಲಿ ನೋಡಿ, ನಿಮಗೆ 11 ಪ್ರಶ್ನೆಗಳಿರ್ತವೆ. 21ರಿಂದ 31ರವರೆಗೂ 11 ಪ್ರಶ್ನೆಗಳಿದಾವೆ. ಕೇವಲ ನೀವು 6 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ರೆ ಸಾಕು. ಸೊ ನೀವು ಪ್ರಿಪೇರ್ ಆಗುವಾಗ 7ರಿಂದ 8 ಪ್ರಶ್ನೆಗಳನ್ನ ನೀಟಾಗಿ ಪ್ರಿಪೇರ್ ಆಗಿಬಿಡಿ. ಸೊ ಮೊದಲಿಗೆ ನೋಡಿ, ಸೆಟ್ಸ್ ಮೇಲೆ 2 ಪ್ರಶ್ನೆಗಳಿದಾವೆ. ಪ್ರಶ್ನೆ ಸಂಖ್ಯೆ 21 ಮತ್ತು 22 ಎರಡು ಸೆಟ್ಸ್ ಮೇಲೆನೆ ಬರ್ತವೆ. 2 ಮಾರ್ಕಿನ 2 ಈಸಿ ಕ್ವಶನ್ಸ್ ಕವರ್ ಆಗಿಬಿಡ್ತವೆ. ಅದಾದ ನಂತರ ಪ್ರಶ್ನೆ ಸಂಖ್ಯೆ 23 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮೇಲೆ ಬರುತ್ತೆ ಮತ್ತು 24 ಕಾಂಪ್ಲೆಕ್ಸ್ ನಂಬರ್ ಮೇಲೆ ಬರುತ್ತೆ. 25 ಅಗೇನ್ ಕಾಂಪ್ಲೆಕ್ಸ್ ನಂಬರ್ ಮೇಲೆ ಬರುತ್ತೆ. 26 ಲೀನಿಯರ್ ಇನ್ಇಕ್ವಾಲಿಟೀಸ್. ಲೀನಿಯರ್ ಇನ್ಇಕ್ವಾಲಿಟೀಸ್ ಮೇಲೆ ಬರ್ತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 27 ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್.
28 ಬೈನಾಮಿಯಲ್ ಥಿಯರಂ. 29ನೇ ಪ್ರಶ್ನೆ ಬರ್ತಕ್ಕಂಥದ್ದು ಸ್ಟ್ರೇಟ್ ಲೈನ್ಸ್ ಮೇಲೆ, 30 ಲಿಮಿಟ್ಸ್ ಮೇಲೆ, 31 ಪ್ರೊಬ್ಯಾಬಿಲಿಟಿ ಮೇಲೆ. ಇವು 2 ಮಾರ್ಕಿನ ಪ್ರಶ್ನೆಗಳು. ಸೊ ಇದರಲ್ಲಿ ನಮಗೆ ಸ್ವಲ್ಪ ಈಸಿ ಅನಿಸುವ ಪ್ರಶ್ನೆಗಳು ಯಾವುವು ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೆಟ್ಸ್ ತುಂಬಾನೇ ಈಸಿ ಇರತಕ್ಕಂಥ ಪ್ರಶ್ನೆ. ಸೊ ಸೆಟ್ಸ್ ಎರಡು ಈಸಿ ಇರುವ ಪ್ರಶ್ನೆಗಳು. ಇನ್ನು ನಿಮಗೆ ನಂಬರ್ ಅನ್ನ ಪರ್ಫೆಕ್ಟ್ ಆಗಿ ಮಾಡಬೇಕು. ಯಾಕಂದ್ರೆ ಎರಡು ಪ್ರಶ್ನೆಗಳು ಬರ್ತಾ ಇದಾವೆ. ಸೊ ಇವುಗಳಿಗೆ ಬರ್ತಕ್ಕಂಥ 2 ಮಾರ್ಕಿನ ಕ್ವಶನ್ ಗಳನ್ನ ರಿಪೀಟೆಡ್ ಆಗಿ ಹಿಂದಿನ ಎಕ್ಸಾಮ್ಸ್ ಅಲ್ಲಿ ಬಂದಿರುವಂತ ಎಲ್ಲಾ ಕ್ವಶನ್ಸ್ ಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಕಾಂಪ್ಲೆಕ್ಸ್ ನಂಬರ್ ಸೆಟ್ಸ್ ಕವರ್ ಆಗಿಬಿಡ್ತವೆ. ಇದಾದ ನಂತರ ಲೀನಿಯರ್ ಇನ್ಇಕ್ವಾಲಿಟೀಸ್ ನಿಮ್ಗೆ ಈಸಿ ಆಗಿ ಮಾಡ್ಕೊಳ್ಳಿ. ಪರ್ಮುಟೇಷನ್ ಕಾಂಬಿನೇಷನ್ ಬಹಳಷ್ಟು ಸಮಯದಲ್ಲಿ ಈಸಿ ಇರ್ತಕ್ಕಂಥ ಪ್ರಶ್ನೆ, ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಬೈನಾಮಿಯಲ್ ಥಿಯರಂ ಕೂಡ ಈಸಿ ಇರ್ತಕ್ಕಂಥದ್ದು. ಅದಾದ ನಂತರ ಪ್ರೊಬ್ಯಾಬಿಲಿಟಿಯಲ್ಲಿ ಬಹಳಷ್ಟು ಕ್ವಶನ್ಸ್ ಗಳಿಲ್ಲ, ಮತ್ತೆ ಸ್ಟ್ರೇಟ್ ಲೈನ್ ಅಲ್ಲಿ ಬಹಳ ಕ್ವಶನ್ಸ್ ಗಳು ಅಷ್ಟೊಂದು ಕಡಿಮೆ ಇದಾವೆ. ಸೊ ಪಾರ್ಟ್ ಬಿ ಅಲ್ಲಿ ಇಷ್ಟು ಕ್ವಶನ್ಸ್ ನೀವು ಕವರ್ ಮಾಡ್ಕೋಬಹುದು. ಸಾಧ್ಯ ಇದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನೀವು ಪರ್ಫೆಕ್ಟ್ ಇದ್ರೆ ಇದೊಂದು ಕವರ್ ಮಾಡ್ಕೊಂಡ್ಬಿಡಿ. ಸೊ ಇಷ್ಟು ಪ್ರಶ್ನೆಗಳು ಇಲ್ಲಿ ಬರ್ತವೆ. ಅಗೇನ್ 11 ಪ್ರಶ್ನೆಗಳು ಇರ್ತವೆ. 11ರಲ್ಲಿ ನೀವು 6ಕ್ಕೆ ಆನ್ಸರ್ ಮಾಡಬೇಕು. ಸೊ ಅವುಗಳನ್ನ ನಾವು ಕರೆಕ್ಟ್ ಆಗಿ ನೋಡ್ತಾ ಹೋದ್ರೆ ಪಾರ್ಟ್ ಸಿ ಸ್ಟಾರ್ಟ್ ಆಗೋದು ನಮಗೆ ಕ್ವಶನ್ ನಂಬರ್ 32 ಇಂದ. 32 ಅಗೇನ್ ಸೆಟ್ಸ್ ಮೇಲೆನೇ ಇದೆ. ಸೊ ಸೆಟ್ಸ್ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬರ್ತವೆ ನೋಡಿ. ಸೊ ಈಸಿ ಆಗುತ್ತೆ, ಯಾಕಂದ್ರೆ ಸೆಟ್ಸ್ ಮೇಲೆ 5 ಮಾರ್ಕ್ ಬರೋದಿಲ್ಲ. ಹೀಗಾಗಿ 1 ಮಾರ್ಕ್ MCQ ಅಲ್ಲಿ 2 ಬರ್ತವೆ, 2 ಮಾರ್ಕ್ ಅಲ್ಲೂ ಕೂಡ 2 ಬರ್ತವೆ, 3 ಮಾರ್ಕ್ ಅಲ್ಲಿ 1 ಬರುತ್ತೆ. ಸೊ ಸೆಟ್ಸ್ ಅನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ಬಿಡಿ. 33 ಚಾಪ್ಟರ್ ಬಂದ್ಬಿಟ್ಟು ರಿಲೇಷನ್ ಅಂಡ್ ಫಂಕ್ಷನ್ ಮೇಲಿದೆ. ಓಕೆ, ದಿ ಸೇಮ್ ಕಲರ್ ಆಗ್ತಾ ಇದೆ. ಸೊ ಐ ವಿಲ್ ಚೇಂಜ್ ದ ಕಲರ್. ರಿಲೇಷನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ನೀವು 3 ಮಾರ್ಕ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ 2 ಪ್ರಶ್ನೆಗಳು ಬರ್ತಿರ್ತವೆ. ಸೊ ಆ ಕಾರಣದಿಂದ ಯಾವ ತರ ಅದು ಪ್ರೂವ್ ದಟ್ cos 3x ನಾನು ಅದೊಂದು ವಿಡಿಯೋ ಮಾಡ್ತೀನಿ. ಸೊ ಆ ವಿಡಿಯೋನು ಕೂಡ ನೋಡಿ. cos 3x ಮತ್ತೆ sin 3x tan 3x ಪ್ರೂವ್ ಮಾಡ್ತಕ್ಕಂಥದ್ದು, cos 2x ಪ್ರೂವ್ ಮಾಡ್ತಕ್ಕಂಥದ್ದು, ಅಥವಾ if cos x -1/2 lies in the third quadrant, find the other 5 trigonometric ratios. If sin x 3/5 lies in first quadrant or fourth quadrant, ASTC second quadrant, find all other trigonometric ratios. ಈ ತರದ ಪ್ರಶ್ನೆಗಳು ಬರ್ತಿರ್ತವೆ, ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 36ನೇ ಪ್ರಶ್ನೆ ಬಂದ್ಬಿಟ್ಟು ಕಾಂಪ್ಲೆಕ್ಸ್ ನಂಬರ್ ಮೇಲಿದೆ. 37ನೇ ಪ್ರಶ್ನೆ ಬಂದ್ಬಿಟ್ಟು ಲೀನಿಯರ್ ಇನ್ಇಕ್ವಾಲಿಟೀಸ್. ಸೊ 37ನೇ ಪ್ರಶ್ನೆ. ಅದಾದ ನಂತರ ಪ್ರಶ್ನೆ ಸಂಖ್ಯೆ 38 GP ಅಂದ್ರೆ ಸೀಕ್ವೆನ್ಸ್ ಅಂಡ್ ಸೀರೀಸ್. 39ನೇ ಪ್ರಶ್ನೆ ಬಂದ್ಬಿಟ್ಟು ಸ್ಟ್ರೇಟ್ ಲೈನ್ಸ್ ಮೇಲೆ ಇದೆ. ಸೊ ನೋಡಿ ಸ್ವಲ್ಪ ಈ ಸೆಕ್ಷನ್ ಸ್ವಲ್ಪ ನಿಮಗೆ ಲಿಟಲ್ ಬಿಟ್ ಟಫ್ ಅನ್ಸಬಹುದು ಪಾರ್ಟ್ ಸಿ ಅಲ್ಲಿ. ಇಲ್ಲಿ ಸ್ಟ್ರೇಟ್ ಲೈನ್ಸ್ ಮೇಲೆ ನಿಮಗೆ ಡೆರಿವೇಷನ್ಸ್ ಗಳು ಬರೋ ಸಾಧ್ಯತೆ ಇದೆ. ಸೊ ಆ ತರದ ಪ್ರಶ್ನೆಗಳು ಮತ್ತು ಪರ್ಪೆಂಡಿಕ್ಯುಲರ್ ಅಂಡ್ ಪ್ಯಾರಲಲ್ ಇರತಕ್ಕಂತ ಪ್ರಶ್ನೆಗಳನ್ನು ಮಾಡ್ಕೊಂಡ್ಬಿಡಿ. ಪ್ರಶ್ನೆ ಸಂಖ್ಯೆ 40 ಕೋನಿಕ್ ಸೆಕ್ಷನ್ ಮತ್ತು 41 ಇಂಟ್ರೊಡಕ್ಷನ್ ಟು 3D. ಕೋನಿಕ್ 41 ಇಂಟ್ರೊಡಕ್ಷನ್ ಟು 3D ಅಂತಿದೆ. ಓಕೆ, ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಗಮನಿಸಬೇಕಾದದ್ದು ಇಂಟ್ರೊಡಕ್ಷನ್ ಟು 3D ಅಲ್ಲಿ ಬಹಳ ಈಸಿ ಪ್ರಶ್ನೆಗಳು ಬರ್ತವೆ. ಕೊಲಿನಿಯರ್ ಆಗಿ ಪ್ರೂವ್ ಮಾಡೋದು, ಅಥವಾ 3 ಪಾಯಿಂಟ್ಸ್ ಕೊಟ್ಟಿರ್ತಾರೆ, ಪ್ರೂವ್ ದಟ್ ದೀಸ್ ಆರ್ ವರ್ಟೈಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್, ಅಥವಾ 3 ಪಾಯಿಂಟ್ ಕೊಟ್ಟಿರ್ತಾರೆ, ಪ್ರೂವ್ ದಟ್ ದೀಸ್ ಆರ್ ವರ್ಟೈಸ್ ಆಫ್ ಐಸೋಸೆಲೆಸ್ ಟ್ರಯಾಂಗಲ್. ಈ ತರ ಪ್ರಶ್ನೆಗಳು ಬರ್ತಾ ಇರ್ತವೆ. ಸ್ವಲ್ಪ ನೀವು ಗಮನ ಇಟ್ಟ ನೋಡ್ಕೊಳ್ಳಿ. ಇನ್ನು 42nd ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾನು ಈಗಾಗಲೇ ಅದರದ್ದು ವಿಡಿಯೋ ಮಾಡಿದ್ದೀನಿ. ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಲಿಮಿಟ್ಸ್ ಮೇಲೆ ಬರ್ತಕ್ಕಂಥದ್ದು. FPM ಮೇಲೆ ಪ್ರಶ್ನೆ ಇರುತ್ತೆ. ಫೈಂಡ್ ದ ಡೆರಿವೇಟಿವ್ ಆಫ್ sin x by first principal method, find the derivative of cos x by first principal method, find the derivative of 1/x tan x by first principal method. ಇದು ಫಿಕ್ಸ್ ಮಾಡ್ಕೊಂಡು ಬಿಡಬೇಕು ನೀವು. ವೆರಿ ವೆರಿ ಇಂಪಾರ್ಟೆಂಟ್. ಈಸಿ. ಇದರೊಳಗೆ ಈಸಿಯೆಸ್ಟ್ ನೋಡಿದಾಗ ಸೆಟ್ಸ್, ರಿಲೇಷನ್ ಅಂಡ್ ಫಂಕ್ಷನ್, ಇದು ಮತ್ತು ಲಿಮಿಟ್ಸ್ ಮತ್ತೆ ಇಂಟ್ರೊಡಕ್ಷನ್ ಟು 3D. ಇವು ಮೊದಲ 2 ಪ್ರಶ್ನೆಗಳು, ಕೊನೆಯ 2 ಪ್ರಶ್ನೆಗಳಂತೂ ಬಹಳ ಈಸಿ ಇದಾವೆ. ಅವನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇನ್ನು ಉಳಿದ ಪ್ರಶ್ನೆಗಳು 3 ರಿಂದ 4 ಪ್ರಶ್ನೆಗಳು. ಫಾರ್ ಎಕ್ಸಾಂಪಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮಾಡ್ಕೊಳ್ಳಿ. ಅದಾದ ನಂತರ ಕಾಂಪ್ಲೆಕ್ಸ್ ನಂಬರ್ ಮಾಡ್ಕೋಬಹುದು, ಲೀನಿಯರ್ ಇನ್ಇಕ್ವಾಲಿಟೀಸ್ ಮಾಡ್ಕೋಬಹುದು. ಸೀಕ್ವೆನ್ಸ್ ಅಂಡ್ ಸೀರೀಸ್ ಸ್ವಲ್ಪ ಟಫ್ ಆಗ್ತಿದ್ರೆ ನೋಡ್ಕೊಳ್ಳಿ, ಅಥವಾ ಸ್ಟ್ರೇಟ್ ಲೈನ್ ಸ್ವಲ್ಪ ಟಫ್ ಆಗ್ಬೋದು. ಇವು 3ರಲ್ಲಿ ನಿಮಗೆ ಯಾವ್ದು ಈಸಿ ಆಗುತ್ತೆ ಅಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ಕೊಳ್ಳಿ. ಸೊ ಎಷ್ಟು ಆಗ್ತವೆ ಇಲ್ಲಿ 2 to 4, ಇಲ್ಲಿ 2, ಇಲ್ಲಿ 2. ಸೊ 7 to 8 to 9 ಕ್ವೆಶ್ಚನ್ಸ್ ನೀವು ಕವರ್ ಮಾಡ್ಕೊಂಡ್ಬಿಡಬಹುದು. ಸೊ ನಿಮಗೆ ನಾನು ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವ ಟಫ್ ಆಗುತ್ತೆ ಅದನ್ನ ಬಿಟ್ಟು 9 ಪ್ರಶ್ನೆಗಳನ್ನಾದ್ರೂ ನೀವು ಮಾಡ್ಕೋಬೇಕು. ಇನ್ನು ಪಾರ್ಟ್ ಡಿ ಬಂದ್ಬಿಟ್ಟು ನೋಡಿ. ಪಾರ್ಟ್ ಡಿ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಪಾರ್ಟ್ ಡಿ ಯಾವಾಗಲೂ ಬಹಳ ಈಸಿ ಇರತಕ್ಕಂಥದ್ದು. ಅದರಲ್ಲಿ ಬಹಳ ಈಸಿಯಾಗಿ ನಾವು ಸ್ಕೋರ್ ಮಾಡ್ತಕ್ಕಂಥ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಪಾರ್ಟ್ ಡಿ ಅಲ್ಲಿ ನಾವು ನೋಡ್ತಾ ಹೋದ್ರೆ ಮೊದಲ ಪ್ರಶ್ನೆ ಬಂದ್ಬಿಟ್ಟು ರಿಲೇಷನ್ ಅಂಡ್ ಫಂಕ್ಷನ್ ಮೇಲೆ ಬರುತ್ತೆ.
ರಿಲೇಷನ್ ಅಂಡ್ ಫಂಕ್ಷನ್ ಮೇಲೆ ಮೊದಲ ಪ್ರಶ್ನೆ ಯಾವುದಪ್ಪ ಅಂದ್ರೆ ಗ್ರಾಫ್, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಸಿಗ್ನಮ್ ಫಂಕ್ಷನ್, ಮಾಡ್ಯುಲಸ್ ಫಂಕ್ಷನ್. ಸೊ ಇದರಲ್ಲಿ ಯಾವುದೋ ಒಂದು ಪ್ರಶ್ನೆ ಬರುತ್ತೆ ನಿಮಗೆ. ಸೊ ಇಲ್ಲೇ ರಿಲೇಷನ್ ಅಂಡ್ ಫಂಕ್ಷನ್ ಮೇಲೆ ಬರ್ತಕ್ಕಂಥದ್ದು ಗ್ರೇಟೆಸ್ಟ್ ಇಂಟಿಜರ್, ಮಾಡ್ಯುಲಸ್, ಸಿಗ್ನಮ್, ಈ ಮೂರರಲ್ಲಿ ಒಂದು ಗ್ರಾಫ್ ಬರುತ್ತೆ. ಸೊ ಅದಕ್ಕೆ ಇದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದರ ಡೊಮೇನ್ ರೇಂಜ್, ಅದರ ಗ್ರಾಫ್ ಹಾಕ್ಲಿಕ್ಕೆ, ಅದರ ಡೆಫಿನಿಷನ್ ಬರಲಿಕ್ಕೆ ಬರಬೇಕು. 44th ಬಂದ್ಬಿಟ್ಟು ನೋಡ್ರಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಎಕ್ಸರ್ಸೈಸ್ 3.3 ಅಲ್ಲಿ ಇರತಕ್ಕಂತ ಪ್ರಶ್ನೆಗಳು sin x minus sin y, sin c minus sin d ಆ ತರದ ಫಾರ್ಮುಲಾಗಳನ್ನು ಬಳಸಿಕೊಂಡು ಪ್ರೂವ್ ದಟ್ ಫಂಕ್ಷನ್ಸ್ ಮಾಡ್ತಕ್ಕಂತ ಪ್ರಶ್ನೆಗಳು ಬರ್ತವೆ. ಸೊ ಅದಾದ ನಂತರ ಇನ್ ವೆರಿ 45th ಬಂದ್ಬಿಟ್ರೆ ಡೈರೆಕ್ಟ್ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಮೇಲೆ ಇದೆ. ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಮೇಲೆ ಇಂಡಿಪೆಂಡೆನ್ಸ್ ವರ್ಡ್ ದ ಅರೇಂಜ್ಮೆಂಟ್ಸ್ ಎಷ್ಟಾಗ್ತವೆ, ಮಿಸಿಸಿಪಿ ವರ್ಡ್ಸ್ ಅರೇಂಜ್ಮೆಂಟ್ ಎಷ್ಟಾಗ್ತವೆ, ಅಥವಾ 7 ಮೆನ್ 4 ವುಮೆನ್ ಇದ್ದಾರೆ, ಅವುಗಳಿಂದ 5 ಪೀಪಲ್ ಕಮಿಟಿ ಫಾರ್ಮ್ ಮಾಡಬೇಕು, 4 ಗರ್ಲ್ಸ್ 6 ಬಾಯ್ಸ್ ಇದ್ದಾರೆ, ಅದರಲ್ಲಿ 4 ಪೀಪಲ್ ಕಮಿಟಿ ಫಾರ್ಮ್ ಮಾಡಬೇಕು, 4 ಸ್ಟೂಡೆಂಟ್ಸ್ ಇದ್ದಾರೆ. ಈ ತರದ ಪ್ರಶ್ನೆಗಳು. ಓಕೆ, ಇಂಥ ಪ್ರಶ್ನೆಗಳನ್ನ ಸ್ವಲ್ಪ ಹೆಚ್ಚಿಗೆ ನೋಡ್ಕೊಳ್ಳಿ. 45th ಇನ್ನು ಕ್ವಶನ್ ಸಂಖ್ಯೆ 36. ಇದೊಂದು ಗ್ಯಾರಂಟಿ ಕ್ವಶನ್, ಇದನ್ನ ನೀವು ಮಾಡ್ಕೊಳ್ಳೇಬೇಕು. ಪ್ರೂಫ್ ಆಫ್ ಬೈನಾಮಿಯಲ್ ಥಿಯರಮ್. ಓಕೆ, ಸೊ ಯಾವುದೇ ಪ್ರಶ್ನೆ ಬಿಟ್ರು ಈ ಪ್ರಶ್ನೆ ಏನು ಬಿಡೋ ಹಾಗೆ ಇಲ್ವೇ ಇಲ್ಲ. ನೀವು ಈ ಪ್ರಶ್ನೆ ನೋಡಿ, ಬೈನಾಮಿಯಲ್ ಥಿಯರಮ್ ಗ್ಯಾರಂಟಿ ಬರ್ತಕ್ಕಂಥ ಕ್ವಶನ್, ಇದ್ರ ಪ್ರೂಫ್ ಅನ್ನು ನೀವು ಮಾಡ್ಕೋಬೇಕು. ಇನ್ನು 47th ಬಂದ್ಬಿಟ್ಟು ಡಿರೈವ್ ದ ಫಾರ್ಮುಲಾ. ಸ್ಟ್ರೇಟ್ ಲೈನ್ಸ್ ಅಲ್ಲಿ ಬರ್ತಕ್ಕಂಥ ಡೆರಿವೇಶನ್. ಸ್ಟ್ರೇಟ್ ಲೈನ್ಸ್ ಅಲ್ಲಿ ನೋಡಿ ಎರಡೇ ಡೆರಿವೇಶನ್ ಇದಾವೆ. ಅವು ಎರಡರಲ್ಲಿ ಒಂದು ಗ್ಯಾರಂಟಿ ಕೇಳ್ತಾರೆ. ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಎ ಲೈನ್, ಅದನ್ನ ಯಾವ ತರ ಕೇಳ್ತಾರೆ ಅಂದ್ರೆ ಡಿರೈವ್ ದ ಫಾರ್ಮುಲಾ ಟು ಫೈಂಡ್ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ p x1, y1 ಫ್ರಮ್ ದ ಲೈನ್ ax plus by plus c equal to 0. ಫಾರ್ಮುಲಾ ನೆನಪಿಡಬೇಕು. d equal to ax1 plus by1 plus c divided by root over a square plus b square. ಇನ್ನೊಂದು ಫಾರ್ಮುಲಾ ಇನ್ನೊಂದಿದೆ ಸ್ಟ್ರೇಟ್ ಲೈನ್ ಡೆರಿವೇಶನ್. ಫೈಂಡ್ ದ ಆಂಗಲ್ ಬಿಟ್ವೀನ್, ಡಿರೈವ್ ದ equation for the angle between the lines in terms of their slopes ಅಂತ ಕೇಳ್ತಾರೆ. tan theta equal to modulus of m1 minus m2 divided by 1 plus m1 m2. ಈ ಎರಡು ಡೆರಿವೇಶನ್ ಗ್ಯಾರಂಟಿ ಒಂದು ಡೆರಿವೇಶನ್ ಬಂದೇ ಬರುತ್ತೆ. ಓಕೆ, ಮೋಸ್ಟ್ ಚಾನ್ಸ್ಲಿ ಮೊದಲೇ ಬರೋ ಚಾನ್ಸ್ ಇದೆ, ಹಾಗಾದ್ರೆ ಎರಡನೇ ಬಿಡಬೇಡಿ, ಎರಡೂ ಮಾಡ್ಕೊಳ್ಳಿ. ಎರಡರಲ್ಲಿ ಯಾವ್ದು ಬರುತ್ತೋ ಗೊತ್ತಿಲ್ಲ. ಸೊ ಎರಡು ಡೆರಿವೇಶನ್ ಅಲ್ಲಿ 1 5 ಮಾರ್ಕಿಂಗ್ ಬರುತ್ತೆ, ಬೈನಾಮಿಯಲ್ ಥಿಯರಮ್ ಅಲ್ಲಿ 1 ಬರುತ್ತೆ, ನೀವು ಇಲ್ಲಿ ಮಾಡ್ಕೊಂಡ್ಬಿಟ್ಟು ರಿಲೇಷನ್ ಇವು ಮೂರು ಡೆರಿವೇಶನ್ 1 ಬರುತ್ತೆ. ಸೊ ಮೂರು ಕ್ವೆಶ್ಚನ್ ಗಳು ಈಸಿ ಆಗಿ ಕವರ್ ಆಗಿಬಿಟ್ಟು ನೀವು ಇನ್ನು 48 49 50ರಲ್ಲಿ ನೋಡೋಣ. ಇದು ಕೂಡ ನೋಡ್ರಿ ಲಿಮಿಟ್ಸ್ ಮೇಲೆ ಬರ್ತಕ್ಕಂಥದ್ದು ಆಲ್ಮೋಸ್ಟ್ ಗ್ಯಾರಂಟಿ ಕ್ವೆಶ್ಚನ್. ಲಿಮಿಟ್ಸ್ x tends to 0 sin x by x equal to 1. ಇದೇ ಪ್ರಶ್ನೆ ಬರುತ್ತೆ. ಒಂದ್ ವೇಳೆ ಬರಲಿಲ್ಲ ಅಂದ್ರೆ tan x by x is equal to 1 ಅಂತ ಬರುತ್ತೆ. ಸೊ ಇದನ್ನೇ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿ ಲಾಸ್ಟಿಗೆ ಏನು ಮಾಡಬೇಕು, ಸಿಮಿಲರ್ಲಿ tan x by x equal to 1 ಅಂತ ಮಾಡ್ಕೋಬೇಕು. sin x by x equal to 1 ಅದೆಲ್ಲ ಡಿವೈಡೆಡ್ ಬೈ cos x ಅಂತ ಮಾಡ್ಕೊಂಡ್ಬಿಟ್ರೆ ಸೊ ಅವಾಗ ಅದು tan x by x ಕೂಡ 1 ಅಂತ ಕನ್ಸಿಡರ್ ಆಗುತ್ತೆ. ಸೊ ಆ ಪ್ರಶ್ನೆನ ಕೇಳಬಹುದು, ಬಟ್ ನೀವು ಇದನ್ನ ಡೆರಿವೇಶನ್ ಅನ್ನು ಪರ್ಫೆಕ್ಟ್ ಮಾಡ್ಕೊಂಬಿಡಿ. 99% ಇದೇ ಕ್ವಶನ್ ಬರುತ್ತೆ. ಸೊ 4 ಕ್ವಶನ್ಗಳು ಆಗಿಬಿಟ್ಟು ನೀವು ಇನ್ನೊಂದು ನೀವು ಎಕ್ಸ್ಟ್ರಾ ಮಾಡ್ಕೋತಿದ್ರೆ ಇವೆರಡರಲ್ಲಿ ಒಂದು ಮಾಡ್ಕೊಳ್ಳಿ, ಅಥವಾ ಮೀನ್ ಡಿವಿಯೇಷನ್ ಇದೆ ನೋಡಿ ಎಕ್ಸರ್ಸೈಸ್ ಸ್ಟಾರ್ಟ್ ಒಳಗೆ ಫಸ್ಟ್ ಎಕ್ಸರ್ಸೈಸ್ ಅಲ್ಲಿ ಇರ್ತಕ್ಕಂಥದ್ದು ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್, ಮೀನ್ ಡಿವಿಯೇಷನ್ ಅಬೌಟ್ ಮೀನ್, ಈ ತರ ಪ್ರಶ್ನೆಗಳು ಕೇಳೋ ಚಾನ್ಸಸ್ ಇದೆ. ಇನ್ ಕೊನೆಯ ಪ್ರಶ್ನೆ 50 ಪ್ರೊಬ್ಯಾಬಿಲಿಟಿ ನೋಡಿ ನಿಮಗೆ ಆದ್ರೆ ಮಾಡಿ, ಇಲ್ಲ ಅಂದ್ರೆ ಇಟ್ಸ್ ಓಕೆ. 49th ಸ್ಟಾರ್ಟ್ ಆನ್ ಮಾಡ್ಕೊಳ್ಳಿ, ಈಸಿ ಇದೆ. ಸೊ ಇದು 48th ಈಸಿ ಇರ್ತಕ್ಕಂಥವು. ಇಲ್ಲಿ ರಿಲೇಷನ್ ಅಂಡ್ ಫಂಕ್ಷನ್, ಮೂರನೇದು ಇಲ್ಲಿ ಬೈನಾಮಿಯಲ್ ಥಿಯರಮ್ ಮತ್ತು ಸ್ಟ್ರೇಟ್ ಲೈನ್ಸ್. ಇವು ಬಹಳ ಈಸಿ ಇರ್ತಕ್ಕಂಥ 5 ಪ್ರಶ್ನೆಗಳು. ಇದರ ಜೊತೆಗೆ ನೀವು ಪ್ರೊಬ್ಯಾಬಿಲಿಟಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಥವಾ ಪರ್ಮುಟೇಷನ್ ಕಾಂಬಿನೇಷನ್ ಇದರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಮಾಡ್ಕೊಂಡ್ರು ಸಾಕು. ಇನ್ನು ಪಾರ್ಟ್ ಇ ಅಲ್ಲಿ ಬಂದ್ಬಿಟ್ರೆ ನಮಗೆ ಇಂಟರ್ನಲ್ ಚಾಯ್ಸ್ ಇರುತ್ತೆ. 6 ಮಾರ್ಕಿಗೆ 4 ಮಾರ್ಕಿಗೆ 6 ಮಾರ್ಕಿಂದ ಯಾವ್ದಪ್ಪ ಅಂದ್ರೆ ನಿಮಗಂತೂ ಗೊತ್ತಿರುತ್ತೆ, ಈ ಕ್ವಶನ್ ಪೇಪರ್ ಇಲ್ಲದೆ ಕ್ವಶನ್ ಇರೋದಿಲ್ಲ, ಇದು ಕಂಪಲ್ಸರಿ ಕ್ವಶನ್ ಇರಲೇಬೇಕು ಅಂತ ರೂಲ್ ಕೂಡ ಇದೆ. ಪ್ರೂವ್ ಜಾಮೆಟ್ರಿಕಲಿ cos of x plus y equal to cos x cos y minus sin x sin y 100% ಫಿಕ್ಸ್ ಕ್ವಶನ್ ಇದೆ. ಇದನ್ನ ಕಂಪಲ್ಸರಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಈ ಕ್ವಶನ್ ಪೇಪರ್ ಇದ್ದೇ ಇರುತ್ತೆ, ಇರಲೇಬೇಕು. ಸೊ ಇದರ ಜೊತೆಗೆ ಒಂದು ಎಲಿಪ್ಸ್ ಅಥವಾ ಹೈಪರ್ಬೋಲಾದ ಡೆರಿವೇಶನ್ ಇರುತ್ತೆ. ಓಕೆ, ಸೊ ನೀವು ಇದನ್ನೇ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡಿ cos of x plus y ಅನ್ನೇ. ಅದಾದ ನಂತರ 52nd ಅಲ್ಲಿ ನೋಡಿ ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಲ್ಲಿ ಒಂದು ಪ್ರಶ್ನೆ ಬರ್ತವೆ, ಅದರ ಜೊತೆಗೆ ಡಿಫರೆನ್ಷಿಯೇಷನ್ ಅಲ್ಲಿ ಬರುತ್ತೆ ನೋಡಿ. ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಲ್ಲಿ 7 77 777 8 88 888 ಈ ತರದ್ದು ಬರಬಹುದು, ಅಥವಾ ಇನ್ನು ಯಾವುದೇ ಪ್ರಶ್ನೆ ಆದ್ರೂ ಇಲ್ಲಿ ಬರಬಹುದು. ಆದ್ದರಿಂದ ಡಿಫರೆನ್ಷಿಯೇಷನ್ ಅಲ್ಲಿ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಬಹಳ ಈಸಿ. ಡೆರಿವೇಟಿವ್ಸ್ ಅಲ್ಲಿ ಬರ್ತಕ್ಕಂಥದ್ದು ಕೇವಲ ಒಂದು 4 ಕ್ವಶನ್ಗಳಿದಾವೆ. x raised to 5 minus cos x by sin x, ಈ ತರದ ಒಂದು 3-4 ಪ್ರಶ್ನೆಗಳಿದಾವೆ. ಓಕೆ, x cos x divided by tan x, ಹೌದಾ, x plus cos x by tan x, ಈ ತರದ ಒಂದು 3-4 ಪ್ರಶ್ನೆಗಳು u by v ಮೆಥಡ್ ಅಲ್ಲಿ ಮಾಡ್ತಕ್ಕಂಥದ್ದು. ಡಿಫರೆನ್ಷಿಯೇಷನ್ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಔಟ್ ಆಫ್ 80 75 ಪ್ಲಸ್ ಅನ್ನ ಸ್ಕೋರ್ ಮಾಡಬಹುದು. ಸೊ ಈ ತರ ನೀವು ಮಾಡ್ಕೋಬೇಕಾಗಿರೋದು
ನಿಮ್ಮ ಒಂದು ಅದೇ ಕೆಲಸ ಆಗ್ತದ. ಓಕೆ, ಸೊ ಇದಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ನಾನು ಬಿಡ್ತಾ ಇರ್ತೀನಿ, ವಿಡಿಯೋನ ನೋಡಿ. ಸೊ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.